ಈ ಹಿಂದೆ ಕೂಡ ಇಂದಿನ BBMPಯ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತರಾಗಿದ್ದಂಥ ವಿಕಾಸ್ ಸುರಾಲ್ಕರ್ ಅವರು ಒಂದು ಆದೇಶವನ್ನು ಹೊರಡಿಸಿದರು. ಬೆಂಗಳೂರು ಮಹಾನಗರದಲ್ಲಿ ಸುಮಾರು 3,000 ಬೀದಿ ನಾಯಿಗಳಿಗೆ ಪ್ರತಿನಿತ್ಯ ನಾವು ಕೋಳಿಯ ಊಟವನ್ನು ಬಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಕೋಳಿ ಭಾಗ್ಯವನ್ನು ಒಂದು ದಯಪಾಲಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಅದೇ ಅವರಿಗಿಂತಲೂ ಮುಂಚೆ ಅದೇ ಸ್ಥಾನದಲ್ಲಿದ್ದಂಥ ರಾಜ್ಯದ ಪ್ರಾಮಾಣಿಕ ದಕ್ಷ ಅಧಿಕಾರಿ IAS ಅಧಿಕಾರಿ ಅನಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ತ್ರಿಲೋಕ್ ಅವರು BBMPಯಲ್ಲಿ ಅವರು ಆರೋಗ್ಯ ಇಲಾಖೆ ವಿಶೇಷ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಕೊಟ್ಟಿದ್ದಂಥ ವರದಿ 2023ರಲ್ಲಿ ಬೆಂಗಳೂರು ಮಹಾನಗರದಲ್ಲಿ 3,40,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿದೆ ಅಂತ. ಆ 3,40,000 ಬೀದಿ ನಾಯಿಗಳ ಪೈಕಿ ಇವರು ಕೇವಲ 2,500 3,000 ಬೀದಿ ನಾಯಿಗಳು ಮಾತ್ರ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ತಾರತಮ್ಯ ಧೋರಣೆ ಅಂತ. ಸಿದ್ದರಾಮಯ್ಯನವ್ರ ಸರ್ಕಾರ ಏನಾದ್ರು ಚಿಕನ್ ಭಾಗ್ಯ ಕೊಡೋದಾದರೆ 3,40,000 ಬೀದಿ ನಾಯಿಗಳಿಗೂ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಅವ್ರು ಮಾಡೋವಂಥದ್ದು ಸರಿಯಲ್ಲ. ಇವ್ರು ಕೊಡೋದಾದರೆ ಆ ಭಾಗ್ಯ ಎಲ್ಲ ನಾಯಿಗಳಿಗೂ ಕೊಡಬೇಕು ಅನ್ನೋದು ಒಂದು. ಮತ್ತು ಇದಕ್ಕೋಸ್ಕರ ಇವರು ತಲಾ 25 ರೂಪಾಯಿ ರೀತಿಯಲ್ಲಿ ಈಗ 2 ಹೊತ್ತಿನ ಚಿಕನ್ ಊಟವನ್ನು ಕೊಡೋವಂಥದ್ದಕ್ಕೆ ಅಂತೇಳಿ 100 ಗ್ರಾಮ್ ಚಿಕನ್ನು ಮತ್ತು 150 ಗ್ರಾಮ್ ಅಕ್ಕಿಯಿಂದ ಮಾಡಿದಂಥ ಒಂದು ಊಟವನ್ನು ಅದಕ್ಕೆ ಕೊಡ್ತೀವಿ ಅಂತಂದರೆ ಇವರು ಕೊಡೋವಂಥ ಚಿಕನ್ನು 100 ಗ್ರಾಮ್ ಕೊಡಬೇಕು ಅಂತಂದರೆ ಆ ಚಿಕನ್ನು ಯಾವ ರೀತಿಯ ಗುಣಮಟ್ಟ ಇರ್ತದೆ ಅಂತ ಹೇಳುವಂಥದ್ದು. ಈಗಾಗಲೇ ಬೇರೆ ಬೇರೆ ಕಾಯಿಲೆಗಳಿಂದ ಸತ್ತೋಗಿರ್ತಕ್ಕಂಥ ಚಿಕನ್ಗಳೇನಾದ್ರು ಆ ಕೋಳಿಗಳನ್ನೇನಾದ್ರು ತೊಗೊಂಬಂದು ಫಾರಮ್ ಕೋಳಿಗಳು ಕೊಡ್ತಾರಾ? ಅವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಕೊಡೋಕ್ಕೆ ಸಾಧ್ಯ? 25 ರೂಪಾಯಿಗೆ 100 ಗ್ರಾಮ್ ಚಿಕನ್ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು 25 ರೂಪಾಯಿಗೆ 150 ಗ್ರಾಮ್ ಅಕ್ಕಿ ಮತ್ತು 100 ಗ್ರಾಮ್ ಚಿಕನ್ನ ಕೊಡಲಿಕ್ಕೆ ಯಾಕೆ ಸಾಧ್ಯ ಅಂತ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ. 2 ಹೊತ್ತಿಗೆ ಕೊಟ್ಟಿರುತ್ತೆ. ನಿಜಕ್ಕೂ ಇದು ಹಾಸ್ಯಾಸ್ಪದ. ಕೊಡೋದಾದರೆ ನನ್ನ ಒತ್ತಾಯ ಒಬ್ಬ ಹೋರಾಟಗಾರನಾಗಿ, ಒಬ್ಬ ಬೆಂಗಳೂರು ಮಹಾನಗರ ನಾಗರಿಕನಾಗಿ BBMP ಏನು ರಿಪೋರ್ಟ್ ಕೊಟ್ಟಿದ್ದ ಆ ರಿಪೋರ್ಟ್ ಅನುಸಾರವಾಗಿ 3,40,000 ಬೀದಿ ನಾಯಿಗಳಿಗೂ ಇವರು ಚಿಕನ್ ಊಟದ ಭಾಗ್ಯವನ್ನು ಕೊಡಬೇಕು. ಅಥವಾ ಇಲ್ಲ ಅಂದರೆ ಎಲ್ಲದಕ್ಕೂ ಯಾವುದಕ್ಕೂ ಕೊಡೋಕ್ಕೆ ಹೋಗಬಾರ್ದು. ಹಾಗಾಗಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಮಾಡಬಾರ್ದು ಅಂತೇಳಿ ನಾನು ಸಿದ್ದರಾಮಯ್ಯನವ್ರನ್ನ ಮತ್ತು BBMPಯ 5 ನಗರ ಪಾಲಿಕೆಗಳ ಆಯುಕ್ತರನ್ನು ನಾನು ಮನವಿ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತೀನಿ. ಈ ಸರ್ಕಾರದಲ್ಲಿ ನಡೀತಾ ಇರೋಂಥದ್ದೇ ಅದೇ ಆ ಭಾಗ್ಯಗಳ ಹೆಸರು ನಡೀತಾ ಇರ್ತಕ್ಕಂಥದ್ದೇ ಲೂಟಿ. ಹಾಗಾಗಿ ಈಗ ಕರ್ನಾಟಕ ರಾಜ್ಯದ 6,78,000 ಜನಸಂಖ್ಯೆ, 6,78,00,000 ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ತಲೆ ಮೇಲೆ ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಈ ಭಾಗ್ಯಗಳನ್ನು ಕೊಡೋ ಹೆಸರಿನಲ್ಲಿ 2,64,000 2,16,840 ರೂಪಾಯಿಯಷ್ಟು ಆರ್ಥಿಕ ಹೊರೆಯನ್ನು ಹೊರಿಸಿರ್ತಕ್ಕಂಥದ್ದು. ನಾನು ಮಾಡದೇ ಇರತಕ್ಕಂಥದ್ದಕ್ಕೂ ನಾನು 2,16,840 ರೂಪಾಯಿ ಸಾಲಗಾರ ಆಗಿದ್ದೀನಿ. ನೀವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಾಲಗಾರ ಆಗಿದ್ದೀನಿ. ಇದು ಸಿದ್ದರಾಮಯ್ಯನವ್ರು ಕೊಟ್ಟಿರ್ತಕ್ಕಂಥ ಸಾಲದ ಭಾಗ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೋಳಿಗಳಿಗೆ ಇವರು ಚಿಕನ್ ಭಾಗ್ಯವನ್ನು ಕೊಡೋದ್ರ ಮೂಲಕ ಕೂಡ ಮತ್ತೊಂದು ಹೆಸರಿನಲ್ಲಿ ಲೂಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಅದಕ್ಕಿಂತಲೂ ಅವರು ಉತ್ತರ ಕೊಡಲೇಬೇಕಾದಂಥದ್ದು. ಉಳಿದ 3,40,000 ನಾಯಿಗಳ ಪೈಕಿ ಈ 3,000 ಬಿಟ್ಟರೆ ಇನ್ನು 3,37,000 ನಾಯಿಗಳು ಏನು ಮಾಡಿತ್ತು ಸಿದ್ದರಾಮಯ್ಯನವ್ರಿಗಾಗಲಿ 5 ಕಾರ್ಪೊರೇಷನ್ಗಳ ಆಯುಕ್ತರಿಗೇನೋ ಉತ್ತರವನ್ನು ಕೂಡ ಕೊಡಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ಭಾಗಗಳಲ್ಲಿ 4 ಶ್ವಾನಗಳ ಆರೈಕೆ ಕೇಂದ್ರಗಳನ್ನ ತಲಾ 15ರಿಂದ 20 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ 2 ಕೋಟಿಯಿಂದ 3 ಕೋಟಿ ರೂಪಾಯಿ ಅಷ್ಟು ಮಾತ್ರ ಖರ್ಚಾಗುತ್ತೆ. ಅಷ್ಟು 2ರಿಂದ 3 ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚು ಮಾಡಿ, ಅಂದರೆ 4 ಕಡೆಗೆ ಸೇರಿ ಒಂದು 12 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದ್ರೆ ಶ್ವಾನಗಳ ಆರೈಕೆ ಕೇಂದ್ರ ಮತ್ತು ಅದಕ್ಕೆ ICU ಘಟಕಗಳು 3ರಿಂದ 4 ICU ಘಟಕಗಳು ಮಾಡಿದಾಗ ಈಗಾಗಲೇ 100 ಸಂಘ ಸಂಸ್ಥೆಗಳು ಉಚಿತವಾಗಿ ಈ ಬೀದಿ ನಾಯಿಗಳಿಗೆ ಊಟವನ್ನು ಕೊಡಲಿಕ್ಕೆ ಮುಂದೆ ಬಂದಿದೆ. ಕಲ್ಯಾಣ ಮಂಟಪಗಳಲ್ಲಿ ಉಳಿಯುವಂಥ ಇದನ್ನು ಮತ್ತು ಹೋಟೆಲ್ಗಳಲ್ಲಿ ಉಳಿಯುವಂಥ ಏನು ಆಹಾರ ಇರುತ್ತೆ ಅದನ್ನು ಅವರ ಸ್ವಂತ ಖರ್ಚಲ್ಲಿ ಅವ್ರದೇ ವಾಹನಗಳಲ್ಲಿ ಈ ಆರೈಕೆ ಕೇಂದ್ರಗಳಿಗೆ ಪೂರೈಕೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ GBA ಮುಖ್ಯ ಆಯುಕ್ತರು ಕೊಟ್ಟಿದ್ದಾರೆ. ಹಾಗಾಗಿ 1 ರೂಪಾಯಿ ಖರ್ಚಿಲ್ಲದೆ ನೀವು ಕೇವಲ ಆರೈಕೆ ಕೇಂದ್ರಗಳನ್ನು 4 ಭಾಗದಲ್ಲಿ ಸರ್ಕಾರಿ ಸ್ವತ್ತುಗಳೇನಿದೆ ನಾನು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಅದರಲ್ಲಿ ನೀವು ಮಾಡಿ ಆ ಕೆಲಸಕ್ಕೆ ಮುಂದಾಗಬೇಕು ಹೊರತು ಈ ರೀತಿ ನೀವು ಚಿಕನ್ ಭಾಗ್ಯ ಆಗಲಿ ಮಟನ್ ಭಾಗ್ಯ ಆಗಲಿ ಕೊಡೋದ್ರಿಂದ ಈ ಬೆರಳೆಣಿಕೆ ಅಷ್ಟು ನೀವೇ ಆಯ್ಕೆ ಮಾಡ್ಕೊಂಡಂತ ಮೋಸ್ಟ್ಲಿ ನನಗೆ ಅನಿಸ್ತದೆ, ಬಹುಶಃ ಅನಿಸ್ತತೆ ಈ 5 ಪಾಲಿಕೆಗಳ ಆಯುಕ್ತರುಗಳೇನಿದ್ದಾರೆ, ಅಪರ ಆಯುಕ್ತರುಗಳಿದ್ದಾರೆ, ಇವ್ರ ಮನೆ ಬೀದಿಗಳಲ್ಲಿರ್ತಕ್ಕಂಥ ನಾಯಿಗಳು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸಂದೇಹ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.